ಲೋಕಲ್ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ರಾಜೇಂದ್ರ ಗೋಖಲೆ, ದ್ವಾರಕಾನಾಥ್, ರವೀಂದ್ರ ರೇಷ್ಮೆ ಮತ್ತು ಬಸವರಾಜ ರೆಡ್ಡಿ. ಬನ್ನಿ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ ರಾಜೇಂದ್ರ ಗೋಖಲೆ ಅವ್ರ ಜೊತೆಗೆ. ಸರ್, ತಾವು ಹೇಳಿದ್ರಿ, ಒಂದಷ್ಟು ಅಂಕಿಅಂಶಗಳು ಹೇಳಿದ್ರಿ. ಕಾಂಗ್ರೆಸ್ ಕಳೆದ ಬಾರಿ 1606 ಕ್ಷೇತ್ರಗಳಲ್ಲಿ ಗೆದ್ದಿತ್ತು, ಈ ಬಾರಿ 1900 ಕ್ಷೇತ್ರಗಳಲ್ಲಿ. ಅಂದರೆ ಕಾಂಗ್ರೆಸ್ ಕಡೆಗೇ ಜನರ ಒಲವಿದೆ ಅನ್ನೋದಾದರೆ ಅದು ಇಷ್ಟು ಏರಿಕೆ ಆಗ್ತಿರಲಿಲ್ಲ, ಬಹಳ ದೊಡ್ಡ ಪ್ರಮಾಣದ ಏರಿಕೆಯನ್ನು ತೋರಿಸಬೇಕಾಗಿತ್ತು. 2000 ಕ್ರಾಸ್ ಆಗಿದೆ. ಹೇಗೆ ಸರ್? ಅಂದರೆ ಪಾಸಿಟಿವ್ ವೋಟಿಂಗ್ ಇದ್ದಾಗ ನ್ಯಾಚುರಲಿ ಟ್ರೆಂಡ್ ವಿಲ್ ಬಿ ನಿಯರರ್ ಟು ದ 50%. ಅವಾಗ ಅದು ಪಾಸಿಟಿವ್ ವೋಟಿಂಗ್ ಅಂತ ಕರಿತೇವೆ. ವೆನ್ ವಿ ಕ್ರಾಸ್ 51% ಇಟ್ ಬಿಕಮ್ಸ್ ಅ ಪಾಸಿಟಿವ್ ವೋಟಿಂಗ್. ಇದು ಬೇರೆ ಯಾರು ಸರಿ ಇಲ್ಲ ಅಂಥೇಳಿ ವೋಟಿಂಗ್ ಹಾಕಿದಾಗ ಬೇಸರಲ್ಲೇ ವೋಟಿಂಗ್ ಹಾಕಿರ್ತಾರೆ. ಹೀಗಾಗಿ ಹಾರ್ಡ್ಲಿ 300 ಸೀಟ್ಸ್ ಡಿಫ್ರೆನ್ಸ್ ಅಷ್ಟೇ. ಸೊ ಅದು ಇಟ್ಸ್ ಎನ್ ಇಂಡಿಕೇಶನ್ ದ್ಯಾಟ್ ಇಟ್ ಇಸ್ ನಾಟ್ ಎ ಪಾಸಿಟಿವ್ ವೋಟಿಂಗ್. ನೀವು ಬೇಕು ಅಂತಲ್ಲ, ಯಾರೋ ಬೇಡ ಅಂಥೇಳಿ ನಿಮ್ಮ ಕಡೆ ಬಂದಿದ್ದೇವೆ ಅಷ್ಟೇ. ಅಲ್ಲ, ಈಗ ಈ ಬೇಕು ಬೇಡ ಅನ್ನುವಂಥದ್ದು ಮುಂದಿನ ಚುನಾವಣೆಗೂ ಕೂಡ ಅದು ರಿಫ್ಲೆಕ್ಟ್ ಆಗ್ಬೋದೇನೋ ಅಂತ. ಖಂಡಿತ ರಿಫ್ಲೆಕ್ಟ್ ಆಗ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಅಗೇನ್ ಕ್ಯಾಂಡಿಡೇಟ್. ಆ ಪಕ್ಷದ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವರು ಬೇಕಾದರೆ ಅವಾಗ ಯಾರು ಬೇಕು ಯಾರು ಬೇಡ ಅಂತ ಆಗ್ತದೆ. ಈ ಸದ್ಯ ಪರಿಸ್ಥಿತಿಯಲ್ಲಿ ನೋಡಿದಾಗ ಇದು ಕ್ಲಿಯರ್ ಕಟ್ಟಿಗೆ ತೋರಿಸ್ತಾ ಇದೆ. JDS ಕೂಡ ಗಣನೀಯವಾಗಿ ಕಡಿಮೆ ಬಂದಿದೆ, BJP ಕೂಡ ಗಣನೀಯವಾಗಿ ಕಡಿಮೆ ಇದೆ. 180 ಇದ್ದಿದ್ದು 900ಕ್ಕೆ ಬಂದಿದ್ದಾರೆ. JDS 1502ಕ್ಕೆ ಇದ್ದಿದ್ದು 900ಕ್ಕೆ ಬಂದಿದ್ದಾರೆ. ಸೊ ದಟ್ ಈಸ್ ಎ ಇಂಡಿಕೇಶನ್ ದಟ್ ದೇ ಡೋಂಟ್ ವಾಂಟ್ JDS, ದೇ ಡೋಂಟ್ ವಾಂಟ್ BJP. ಸೊ ಯಾವುದೋ ಒಂದು ಕಾರಣಕ್ಕೆ ಅವರು ಕಾಂಗ್ರೆಸ್ ಕಡೆ ಹೋಗಿದ್ದಾರೆ ಅನ್ನೋಂಥದ್ದಿದೆ. ಅದು ಪಾಸಿಟಿವ್ ವೋಟಿಂಗ್ ಆಗಿದ್ರೆ 2-2.5 ಸಾವಿರ ಮೇಲೆ ದಾಟಿ ಹೋಗ್ತಿದ್ರು ಅಂತ ನನ್ನೊಂದು ಆಶೆ. ಸೊ ಹಾಗಾಗಿ ವಿರೋಧ ಪಕ್ಷದ ಕಾರ್ಯಕ್ಕೆ ಮೆಚ್ಚಿ ಅವರು ಹೋಗಿರೋದಲ್ಲ, ಹಾಗಾದರೆ ಅನಿವಾರ್ಯ ಅಂತ ಹೋಗಿದ್ದಾರೆ. ಬಹುಶಃ ನೀವು ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಇಲ್ಲ, ಅದು ಆ ಪಾಸಿಬಿಲಿಟಿನೂ ಇದೆ. ಆದರೆ ಇಲ್ಲಿ ಭಾಳ ನಾವು ಆಶ್ಚರ್ಯ ಅನ್ನಿಸ್ತಾ ಇರೋಂಥದ್ದು, ಇವೆಲ್ಲಕ್ಕಿಂತಲೂ ಕೂಡ ಇಂಡಿಪೆಂಡೆನ್ಸ್ ಜಾಸ್ತಿ ಬಂದಿರುವಂಥದ್ದು. ಹೌದು, ಈ ಸರಿ ಅಲ್ಲೂ ಕೂಡ ಅಲ್ಲೂ ಕೂಡ ಒಂದು ಹೇಳ್ಬಿಟ್ರೆ ನಾವೆಲ್ಲ ಒಪ್ಪಿಡ್ಬೇಕಾ? ಅಲ್ಲ, ಕಾಂಗ್ರೆಸ್ ಜನ ಬೇಕಂತ ಓಟ್ ಹಾಕಿದ್ದಾರೆ, ಸಕಾರಾತ್ಮಕವಾಗಿ. ಇಲ್ಲ, ನೀವು ಇಲ್ಲ ಅನ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಅಲ್ಲ, ನಾನು ಇನ್ನೊಂದು ಹೇಳ್ತೇನೆ. ಈ ಇಂಡಿಪೆಂಡೆನ್ಸ್ ಅಂತ ಹೇಳಿದಾಗ ನಾನು ಇನ್ನೊಂದು ಅಂಶನ ಹೇಳಬೇಕಾಗತ್ತೆ. ಸೋಷಲಿಸ್ಟ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದು ನೋಡಿ, ನಾವು ಯಾವಾಗಲೂ ಕೂಡ ಒಂದು ತಪ್ಪು ಮಾಡ್ತಾ ಇರ್ತೀವಿ. ಯಾವಾಗಲೂ ಕೂಡ ಅಬ್ಬರದಲ್ಲಿರುವಂಥ ಪಕ್ಷಗಳನ್ನು ಗುರುತಿಸ್ತಾ ಇರ್ತೀವಿ. ಬೇಸಿರುವಂಥ ಪಾರ್ಟಿಗಳು ಯಾರಿಗೆ ನಿಜವಾಗ್ಲೂ ಕೂಡ ಕೇಡರ್ ಬೇಸ್ ಇದೆಯೋ ಅವ್ರನ್ನ ನಾವು ಮರಿತಾ ಇರ್ತೀವಿ. ಅವ್ರ ಬಗ್ಗೆ ಯಾರೂ ಗಮನ ಹರಿಸಲ್ಲ. ಅದರಲ್ಲೂ ಕೂಡ ಸಮೀಕ್ಷೆ ಮಾಡುವಂಥವ್ರ ಅದ್ರ ಕಡೆ ನೋಡೋದೇ ಇಲ್ಲ. ಅದರಲ್ಲೂ ಇನ್ನೊಂದು ವಿಶೇಷ ಏನು ಗೊತ್ತಾ, ಆ ಪಾರ್ಟಿಗಳು ಪಾಪ ದುರದೃಷ್ಟವಶಾತ್ ಶೆಡ್ಯೂಲ್ ಕ್ಯಾಸ್ಟ್ ಪಾರ್ಟಿ ಆಗಿರುತ್ತೆ ಅಥವಾ ಮುಸ್ಲಿಂ ಪಾರ್ಟಿ ಆಗಿರುತ್ತೆ, ಅವು ಅಪ್ಪರ್ ಕ್ಯಾಸ್ಟ್ ಪಾರ್ಟಿಗಳಾಗಿರಲ್ಲ. ಅದು ಒಂದು ಕಾರಣ ಇರ್ಬೋದು ಅವುಗಳನ್ನ ನೆಗ್ಲೆಕ್ಟ್ ಮಾಡಲಿಕ್ಕೆ. ಅಂದರೆ ಅವುಗಳು ನೋಡಿದಾಗ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರೋಗ್ರೆಸ್ ನೋಡಿದ್ದು ಅಂದರೆ, ಮೈಸೂರು ಅಂತ ಕಡೆ 4 ಮೇಯರ್ಗಳು ಗೆಲ್ತಾರೆ, 4 ಇವರು ಗೆಲ್ತಾರೆ, ಕಾರ್ಪೊರೇಟರ್ಸ್ ಗೆಲ್ತಾರೆ. ಮಂಗಳೂರಲ್ಲಿ ಒಬ್ಬ ಮೇಯರ್ನ ಸೋಲಿಸಿ ಒಬ್ಬಾಕೆ ಗೆಲ್ತಾರೆ. ಹೌದು. ಅಂದರೆ ಇದನ್ನೆಲ್ಲ ನೋಡಿದಾಗ ಏನಿಸುತ್ತೆ ಅಂತ ಹೇಳಿದ್ರೆ, ನಾವು ಎಲ್ಲೋ ಒಂದು ರಿಯಾಲಿಟಿನ ಮರೆಮಾಚಿ ಬರೀ ಅಬ್ಬರದ ಕಡೆನೇ ಹೆಚ್ಚು ಗಮನ ಕೊಡ್ತಾ ಇದ್ದೇವಾ ಅಂತ ಅನ್ಸುತ್ತೆ ನನಗೆ. ಬಹುಶಃ ನನಗೆ ಇದ್ರ ಬಗ್ಗೆ ಕೂಡ ಹೆಚ್ಚು ಡಿಸ್ಕಷನ್ ಆಗಬೇಕು ಅನ್ಸುತ್ತೆ. ನಿಜ 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 SDPI ಅಂತ ಪಾರ್ಟಿಗಳ ಬಗ್ಗೆ ನೋಡಿ, 17 ಗೆದ್ದಿದ್ದಾರೆ, 18 ಕಡೆ ಅವರು ನಂಬರ್ ಸೆಕೆಂಡ್ ಪ್ಲೇಸ್ ನೀಡಿದ್ದಾರೆ. ಹೌದು, ಚಾಮರಾಜನಗರ 3 ಕಡೆಗೆ, ಹೌದು, ಉಳ್ಳಾಲ 1, ಬಂಟ್ವಾಳ 2, ಸುಳ್ಯ 1. ಇನ್ನೊಂದು ವಿಶೇಷ, ಹೆಂಗೆ BSP ಇಂದ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೋ SDPI ಇಂದ BJPಗೂ ಎಫೆಕ್ಟ್ ಆಗುತ್ತೆ, JDSಗೂ ಎಫೆಕ್ಟ್ ಆಗುತ್ತೆ, ಕಾಂಗ್ರೆಸ್ಗೆ ಅತಿ ಹೆಚ್ಚು ಎಫೆಕ್ಟ್ ಆಗುತ್ತೆ. ಈ ಅಂಶವನ್ನು ಕೂಡ ನಾವು ಗಮನ ಇಟ್ಕೊಂಡು ವಿಶ್ಲೇಷಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಇದರಲ್ಲಿ ನೋಡಿದಾಗ ನಾವು ಆಮೇಲೆ ಕಾರ್ಪೊರೇಟರ್ಸ್ ಗೆಲ್ತಾ ಇರೋದು, ಬರೀ ಮುನ್ಸಿಪಾಲಿಟೀಸ್ ಅಲ್ಲ, ಕಾರ್ಪೊರೇಟರ್ಸ್ ಗೆಲ್ತಾ ಇರೋದು. ಅದು ಮೇಯರ್ ಅಂತ ಸೋಲಿಸಿ. ಆಮೇಲೆ ಅದು ಬರೀ ಸೌತ್ ಕೇಂದ್ರ ಬೇಸ್ಡ್ ಪಾರ್ಟಿ ಅಂತ ಬಿಟ್ಟಿದ್ರು. ಸೌತ್ ಕೇಂದ್ರದಲ್ಲಿ ಗೆದ್ದಿದೆ, ಚಾಮರಾಜನಗರದಲ್ಲಿ ಗೆದ್ದಿದೆ, ಕೋಲಾರ ಜಿಲ್ಲೆಯ ಮುಳಬಾಗಲಲ್ಲಿ ಗೆದ್ದಿದೆ, ಮೈಸೂರಲ್ಲಿ ಗೆದ್ದಿದೆ, ಗುಲ್ಬರ್ಗದಲ್ಲಿ ಗೆದ್ದಿದೆ. ಅಂದ್ರೆ ಇದು ಸ್ಟೇಟ್ ವೈಡ್ ಒಂದು ಪಾರ್ಟಿ ಇದೆ, ಅದು ಒಂದು ಅಂಡರ್ ಕರೆಂಟ್ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಗ್ರಹಿಸ್ತಾ ಇಲ್ಲ. ಕರ್ನಾಟಕದಲ್ಲಿ ಸ್ಥಾಪಿತ ಪಕ್ಷಗಳ ಹೊರತಾಗಿ ಪರ್ಯಾಯ ರಾಜಕೀಯ ಶಕ್ತಿ ಹುಡುಕಾಟ ನಡೆದಿದೆ. ಅದು ಒಂದು ಪ್ರಬಲವಾದ ಅಲೆ ಥರ ಬರಲಿಕ್ಕೆ ಸಮಯ ಬೇಕಾಗುತ್ತೆ ಇಲ್ಲ. ಯಾಕಂದ್ರೆ ಈ ಬ್ರ್ಯಾಂಡ್ ನೇಮ್ಸ್ ಹೊರತಾಗಿ ಮತ್ತೆ ಪರ್ಯಾಯವಾಗಿ ಆಲೋಚನೆ ಮಾಡೋದು ಕಷ್ಟ ಜನಸಾಮಾನ್ಯರಿಗೆ. ಆದ್ರೆ ಎಲ್ಲೆಲ್ಲಿ ಒಂದು ಸದೃಢವಾದ ನಾಯಕತ್ವ, ವಿಶ್ವಾಸಾರ್ಹ ನಾಯಕತ್ವ ಇದೆಯೋ ಅಂತಲ್ಲೆಲ್ಲ ಈ ಹೊಸ ಅಲೆಗಳೇನಿದೆ. ಆಮೇಲೆ ಇನ್ನೊಂದು ವಿಶೇಷ, ನಾನು 17 ಜನರ ಬಗ್ಗೆ ವಿವರಗಳನ್ನ ಇವತ್ತು ಬೆಳಗ್ಗೆ ತಿಳ್ಕೊಳ್ಳೋ ಟ್ರೈ ಮಾಡಿದೆ. ಎಲ್ಲರೂ ಕೂಡ ಈ ದೊಡ್ಡ ಪಕ್ಷಗಳ ಬಗ್ಗೆ ಮಾತಾಡ್ತಿದ್ದಾಗ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. 17 ಜನ ಕಡುಬಡವರು, 10,000ದಿಂದ 50,000 ಖರ್ಚು ಮಾಡಿರುವಂಥದ್ದು SDPI ನಲ್ಲಿ. ಎಲ್ಲರೂ ಕೂಡ ಎಲ್ಲ ರಿಕ್ಷಾ ಚಿಹ್ನೆಯಲ್ಲೇ ಗೆದ್ದಿರೋರು, ರಿಕ್ಷಾ ಚಿಹ್ನೆಯಲ್ಲಿ ಗೆದ್ದಿರುವಂಥವ್ರು, ಮೆಕ್ಯಾನಿಕ್ಸು, ರಿಕ್ಷಾ ಓಡಿಸೋರು. ನಿಜವಾದ ಡೆಮೋಕ್ರಸಿ ಆರಂಭ ಆಗ್ತಾರೆ. ಒಂದು ಮಾತ್ರ ಸತ್ಯ, ನೀವು ಹೇಳೋದು ನೋಡಿ, ಎರಡು ವೈರುಧ್ಯಗಳು.
ನೀವು ಆಗಲೇ ನೋಡಿ, ಹೇಳಿದ್ರಿ. ಒಂದ್ ನಿಮಿಷ ಆಗಲೇ ಹೇಳಿದ್ರಿ ಬಿಜೆಪಿ ಅವ್ರನ್ನು ಕೂಡ ಮೀರಿಸೋ ರೀತಿಯಲ್ಲಿ ಕಾಂಗ್ರೆಸ್ನ ದುಡ್ಡು ಖರ್ಚು ಮಾಡಿದ್ರು ಅಂತ ಒಂದು ನೋಡ್ರಿ, ಅದಕ್ಕೆ ಆಪೋಸಿಟ್ ಇದೆ. ಆಪೋಸಿಟ್ ಅಂದ್ರೆ ಡೆಮೋಕ್ರಸಿ ಇನ್ನೂ ಇದೆ ಅಂತ ಆಯ್ತು. ಒಂದು ಇನ್ನು ಜನಗಳಿಗೆ ಇದು ಬೇಕಾಗಿದೆ ಅಂತ ಆಯ್ತು. ಎಸ್, ಬರ್ತೀನಿ ಅಲ್ಲ, ಅದಕ್ಕೆ ಹೇಳ್ತೇನೆ, ಅವ್ರ ಮಾತಿ ಪೂರ್ವಕವಾಗಿ ಹೇಳ್ತಿದ್ದೇನೆ. ಈ ಸಾರಿ ಚುನಾವಣೆಯಲ್ಲಿ ಜನ ಹಣಕ್ಕೆ ಮಹತ್ವ ಕೊಡ್ತಾ ಇಲ್ಲದನ್ನ ತೋರಿಸ್ಕೊಟ್ಟಿದ್ದಾರೆ. ಹಣದಿಂದನೇ ನಾವು ಗೆಲ್ತೇವೆ ಅನ್ನೋಂಥ ಭಾವನೆ ಡೆವಲಪ್ ಆಗಿತ್ತು ಇತ್ತೀಚೆಗೆ. ಆ ಥರದ ಮಾನಸಿಕವಾದಂಥ ಭಾವನೆಗಳು ಬರ್ದಿತ್ತಲ್ಲ, ಅದು ಇಲ್ಲ. ಈಗ ಅದು ಆಗ್ತಾ ಇಲ್ಲ. ಕಾಂಗ್ರೆಸ್ 10,000 50,000 ಎಲೆಕ್ಷನ್ ಮಾಡ್ತಿದ್ರೆ ನಿಮ್ಮ ಅಭಿಪ್ರಾಯ ಸರಿ ಅನ್ಬೋದು. ಬಟ್ ಇಲ್ಲಿ ಪಾರ್ಟಿ ಕೇಡರ್ ಬೇಸ್ಡ್ ಪಾರ್ಟಿ ಒಂದು ಆ ಥರ ಮಾಡ್ತಾ ಇದೆ ಅನ್ನೋದು. ನಿಮ್ ಸ್ಥಳೀಯವಾಗಿ ಏನೋ ಸ್ವಲ್ಪ ಮಾಡಿ ಬರೋದು. ಈ ಸರಿ ಹಣ ಅಷ್ಟು ಖರ್ಚು ಆಗ್ಲಿಲ್ಲ, ಹಣಕ್ಕೆ ಮಹತ್ವ ಕೊಡ್ತಾ ಇಲ್ಲ. ನೋಡಿ, 70 ಜನ ನೀವು ನೋಡ್ರೆ ಎಲ್ಲಾ ಟೈಮ್ಗಿಂತಲೂ ಇವತ್ತು ಈ ಸಲ ಹಣ ಕೊಟ್ಟರು ಗೆಲ್ಸ್ಲಿಲ್ವಲ್ಲ. ಕುಂದಗೋಳದಲ್ಲಿ ಕಾಂಗ್ರೆಸ್ಸಿಗೆ ಗೆಲುವಾಗಿದೆ, KJPಗೆ 6 ಮಾತ್ರ ಬಂದಿದೆ, ಅದಕ್ಕಿಂತ ಕಡಿಮೆ ಬಿಜೆಪಿ ಇದೆ. ಟೋಟಲ್ ವೋಟ್ ಸೇರಿಸಿದಾಗ ಕುಂದಗೋಳ ಕ್ಷೇತ್ರದಲ್ಲಿ 1,600 ವೋಟುಗಳು KJPಗೆ ಜಾಸ್ತಿ ಇದ್ದಾವೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಟ್ ಇಸ್ ಎ ಗೆಲುವು ಬಿಕಾಸ್ ಆಫ್ ನೆಗೆಟಿವ್ ವೋಟ್ ಅಂತೇಳಿ. ಸೀಟ್ ಜಾಸ್ತಿ ಬಂದಿದೆ ಕಾಂಗ್ರೆಸ್ಗೆ, ಒಂದು ಕುಂದಗೋಳು ನೋಡಿ, ಹೌದು, ಸೀಟ್ ಕಡಿಮೆ ಬಂದಿದೆ KJPಗೆ. ಬಟ್ ಟೋಟಲ್ ವೋಟ್ಸ್ ಗೆದ್ದವ್ರದ್ದು ಹಿಡಿದಾಗ ಯಾವುದೋ ಒಂದು ಮುನ್ಸಿಪಾಲಿಟಿ ಹಿಡ್ಕೊಂಡು ನೋಡೋದು. ಅಲ್ಲ, ನಾನು ಈ ತರ ಅನಾಲಿಸಿಸ್ ಬೇರೆ ಬೇರೆ ಮಾಡ್ತಾ ಹೋದ್ರೆ ಗೊತ್ತಾಗ್ತದೆ. ಕಾಂಗ್ರೆಸ್ ಪಾರ್ಟಿಗೆ ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ ವಿ ಕ್ರಾಸ್ ಆಲ್ರೆಡಿ 39%. ಬಸವರಾಜ ರಾಯರೆಡ್ಡಿ ಅವರ ವಾದವನ್ನು ಒಪ್ಕೊಂಡು ಸನ್ಮಾನ್ಯ DK ಶಿವಕುಮಾರ್ ಅವರಾಗಲಿ, ಧರ್ಮಸಿಂಗ್ ಜಿ ಅವರಾಗಲಿ, ಖರ್ಗೆ ಜಿ ಅವರು ಯಾರು ₹1 ಖರ್ಚು ಮಾಡಿಲ್ಲ ಅವ್ರ ಕ್ಷೇತ್ರಗಳಲ್ಲಿ. ಅವ್ರ ಕ್ಯಾಂಡಿಡೇಟ್ಸ್ ಎಲ್ಲ ಕೇವಲ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು, ಆಕರ್ಷಣೆ, ಅವ್ರ ಸೈದ್ಧಾಂತಿಕ ಬದ್ಧತೆಯಿಂದ ಗೆದ್ದಿದ್ದಾರೆ. ಅವ್ರಿಗೆ ನೋಡಿ, 70 ಜನ ಸಿಟ್ಟಿಂಗ್ MLAಗಳಿದ್ದಾರೆ. ಇನ್ನೇನು ಫ್ರೆಶ್ ಇನ್ವೆಸ್ಟ್ಮೆಂಟ್ ಪಾರ್ಟಿ ಕಡೆಯಿಂದ ಮಾಡಬೇಕಾಗಿಲ್ಲ. ಒಂದು 50 ಜನ ಸಂಭವನೀಯ ಪಕ್ಷಾಂತರಗಳಿದ್ದಾರೆ, ಬೇರೆ ಬೇರೆ ಪಕ್ಷಗಳು ಬರ್ತಿರೋರು. ಅವರೆಲ್ಲ ಈಗ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು. ಅವ್ರು ಏನೂ ಮಾಡ್ದೇ ಹಾಗೆ ಗೆಲ್ಸಿದ್ರು ಅಂತ ಆ ಥರದ್ದು ಆತ್ಮವಂಚನೆ ಬೇಡ. ನಾನು ಅದ್ಯಾವುದು ಮುಖ್ಯ ಅಲ್ಲ ನನಗೆ. ಕರ್ನಾಟಕದಲ್ಲಿ 30 ವರ್ಷಗಳಿಂದ ಮೊದಲನೇ ಬಾರಿಗೆ ಕಾಂಗ್ರೆಸ್ಸನ್ನು ತಿರಸ್ಕರಿಸಿದ್ರು ಜನ. ಯಾವ ಕಾರಣಕ್ಕಾಗಿ 30 ವರ್ಷದಿಂದ ತಿರಸ್ಕರಿಸಿದ್ರು? ಇವತ್ತಿಗೂ ಆ ಕಾರಣಗಳು ಹಾಗೆ ಜೀವಂತವಾಗಿವೆ, ಪ್ರಸ್ತುತವಾಗಿವೆ. ಅವತ್ತು ತಿರಸ್ಕರಿಸಿದ ಯಾತಕ್ಕೆ? ವ್ಯಕ್ತಿ ಪೂಜೆ, ಭಟ್ಟಂಗಿತನ ಮತ್ತು ಇಂದಿರಾ ಕುಟುಂಬಕ್ಕೆ ಗುಲಾಮನಿಷ್ಠೆ. ಅದು ಇವತ್ತು ಆ ಜಾಯಮಾನ ಬದಲಾಗಿಲ್ಲ ಕಾಂಗ್ರೆಸ್ದು. ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ಸಿಗರು UPA ಸರ್ಕಾರದಲ್ಲಿ ನಾನಾ ಥರದ ಆರ್ಥಿಕ ಬದಲಾವಣೆಗಳು, ಮತ್ತೊಂದು ರಿಫಾರ್ಮ್ಸ್ ಎಲ್ಲ ಹೇಳ್ಕೊಳ್ತಾರೆ. ಆ ವಿಷಯ ಯಾವುದೇ ಎತ್ತದಲ್ಲಿ ನಿಮ್ಮನ್ನು ಹೊರತುಪಡಿಸಿ ಹೇಳ್ತಿರೋದು ನೀವೆಲ್ಲ ಬೇರೆ ಪಾರ್ಟಿಯಿಂದ ಬಂದಿರುವಂತವ್ರು. ಆದರೆ ಬೇರೆ ಪಕ್ಷಗಳ ದೌರ್ಬಲ್ಯ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತಪ್ಪ. ಅದು ಅವ್ರಿಗೆ 10 ವರ್ಷಕ್ಕೊಮ್ಮೆ ಆ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಆದರೆ ಕಳೆದ 8 ವರ್ಷಗಳಿಂದ ನಮ್ಮನ್ನ ಯಾಕೆ ತಿರಸ್ಕರಿಸಿದ್ರು? ಒಬ್ಬ ಯಕಶ್ಚಿತ್ ಒಬ್ಬ ಯಡಿಯೂರಪ್ಪನ ಎದುರಿಗೆ ಗ್ಯಾಲಕ್ಸಿ ಆಫ್ ಲೀಡರ್ಸ್ ಇದ್ರು ಕಾಂಗ್ರೆಸ್ ಪಕ್ಷ. ಇವತ್ತೊಂದು 50 ಜನ ಗ್ಯಾಲಕ್ಸಿ ಆಫ್ ಲೀಡರ್ಸ್ ಕರ್ನಾಟಕದ ಪಬ್ಲಿಕ್ ಲೈಫ್ನ ಹೂಗಳೆಲ್ಲ ಕಾಂಗ್ರೆಸ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಯಾಕೆ ಸತತವಾಗಿ ತಿರಸ್ಕರಿಸ್ತಾ ಬಂದ್ರು? ಅದ್ರ ಬಗ್ಗೆ ಏನಾದ್ರು ಆತ್ಮಾವಲೋಕನ ಮಾಡ್ಕೊಂಡಿದ್ದಾರೆ? ಮನೋಧರ್ಮ ಬದಲಾಯಿಸ್ಕೊಂಡು ಹಳ್ಳಿ ಕಡೆ ಒಂದು ಹಳ್ಳಿ ಕಡೆ ಒಂದು ಪ್ರಾವರ್ ಬೆಳ್ತಾರೆ. ಆ ಜನಕ್ಕೆ ದಿಕ್ ತೋಚದೆ ಇದ್ದಾಗ ದೆವ್ವ ಅಂತ ತಪ್ಕೊಂಡ್ಬಿಡ್ತಾರಂತ. ಕಾಂಗ್ರೆಸ್ನ ತಪ್ಕೊಳ್ತಿರೋದು ಹಂಗೆ. ಸತ್ಯ ಮಾತಾಡೋಣ. ನೋಡಿ ರೇಷ್ಮೆ ಅವರೇ, ನೀವು ಹೇಳಿದ್ದನ್ನ ನಾನು ಅದಕ್ಕೆ ಮೊದಲೇ ಹೇಳಿದೆ. 2008 ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ 2004 ಬನ್ನಿ. 2004 ನಾವು ಸೋತಿದ್ದೇವೆ. ಅವಾಗ ನೀವು SM ಕೃಷ್ಣ ನಂಬರ್ 1 CM ಅಂತ ಪ್ರೊಜೆಕ್ಟ್ ಮಾಡಿದಾಗಲೂ 140 ಇದ್ದ ಕಾಂಗ್ರೆಸ್ 65 ಈಗ 2004 ಅಲ್ಲಿ ನಮ್ಗೆ ಹಿನ್ನಡೆ ಆಯ್ತು, ನಾವು ಒಪ್ಪೋಣ. ಬಿಕಾಸ್ ಆಫ್ ದ ಆಂಟಿ-ಇನ್ಕಂಬೆನ್ಸಿ ಬೇರೆ ಬೇರೆ ಕಾರಣಕ್ಕೆ ಆಗಿರ್ಬೋದು. 2008ರಲ್ಲಿ ಖಂಡಿತವಾಗಿ ನಮ್ಮ ಜನ ನಮ್ಮನ್ನ ಕೈ ಬಿಟ್ಟಿಲ್ಲ. ನಾವು ಅದಕ್ಕೆ ಹೇಳಿದ್ದ ನಾನು ಅಕ್ಕಿ ಅಂಶಗಳನ್ನು ಕೊಟ್ಟಿದ್ದೇನೆ. 2008ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕಿಂತ 1.5% ವೋಟ್ ಜಾಸ್ತಿ ಬಂದಿದೆ. 38 ಜನ 1.5% ವೋಟ್ ಹೇಳಿದ್ರಲ್ಲ, ಇವ್ರು ಹೇಳಿದ್ರಲ್ಲ KJP ವೋಟ್ ಅದೇ ತರ ಅದು ಅಂತ. ನಿಮಿಷ ಕೇಳಿ ಸರ್, 38 ಜನ ಎಂತೆಂಥವ್ರು ಸೋತಾರ ಅಂತ ನಿಮ್ಗೆ ಹೇಳಿದ್ನಲ್ಲ. ಮೋರ್ ದೆನ್ 5 times 6 times ಗೆದ್ದವರು. ಉದಾಹರಣೆಗೆ ಹೇಳಿದ್ನಲ್ಲ, ಧರ್ಮಸಿಂಗ್ ಅವ್ರು ಸೋತರು. ಹೆಂಗೆ ನಿರೀಕ್ಷೆ ಮಾಡ್ತೀರಿ? ಈ ನಂದೇ ತಗೊಳ್ಳಿ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನಗೆ 9 ಎಲೆಕ್ಷನ್ ನಿಂತಿದ್ದೇನೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 8 ಸಾರಿ ಲೀಡ್ ಕೊಟ್ಟಿದ್ದಾರೆ ನನಗೆ. ಫಸ್ಟ್ ಟೈಮ್ ನಾನು ಡಿಫೀಟ್ ಆದಲ್ಲಿ. ಆಮೇಲೆ MP ಪ್ರಕಾಶ್ 27,000ದಲ್ಲಿ ಸೋತರು. HK ಪಾಟೀಲ್ ಸೋತರು, ದೇಶಪಾಂಡೆ ಸೋತರು, AB ಪಾಟೀಲ್ ಸೋತರು. ಯು ನೇಮ್ ಎನಿಬಡಿ, ಸೀನಿಯರ್ ಲೀಡರ್ಸ್. ವಿಶ್ವನಾಥ್ ಸೋತರು, ಕಾಗೋಡು ತಿಮ್ಮಪ್ಪ ಸೋತರು. 38 ಜನ ಯಾರು ಆರಿಸಿ ಬರ್ತಾರೆ ಅಂತಿದ್ರು. ಅವ್ರು ಸೋಲಕ್ಕೆ ಕಾರಣ ನಮ್ಮಗಳ ವಿರುದ್ಧ ಇವ್ರು ಆರಿಸೇ ಬರ್ತಾರೆ ಅಂತ ಹೇಳಿ ನಮ್ಮ ವಿರುದ್ಧ ನಮ್ಗೆ ಗೊತ್ತಿಲ್ಲದಂಗೆ ಹಣಗಳನ್ನು ಸಾಕಷ್ಟು ಖರ್ಚು ಮಾಡಿಬಿಟ್ರು. 2 ದಿವಸ ಇದ್ದಾಗ ವಿಪರೀತವಾಗಿ ಪ್ಲ್ಯಾನ್ ಮಾಡಿದ್ರನ್ನ ಡಿಸೈನ್ ಮಾಡಿದರು. ಹೀಗಾಗಿ ಒಂದು 35 ಜನ ಸೋಲಿಕ್ಕೆ ಕಾರಣ ಆಯಿತು. ಹೀರಿಂದ ಕಾಂಗ್ರೆಸ್ ಹಿನ್ನೆಲೆ ನೋಡಿ, ಸೋತ ಪ್ರತಿಷ್ಠಿತರು ಯಾರು
ಬಡವರು, ದರಿದ್ರರು, ದಟ್ಟು ದರಿದ್ರರು, ನಿರ್ಗತಿಕರು ಅಲ್ಲ. ದೇಶಪಾಂಡೆ ಅವರು 2004ರಲ್ಲಿ ಚುನಾವಣೆ ಗೆದ್ದಾಗ ಹೊಳೆಯಾಲದಲ್ಲಿ 6ನೇ ಸಾರಿಗೆ ಗೆದ್ದಾಗ ಅವರ ಘೋಷಿತ ಆದಾಯ 9.5 ಕೋಟಿ ಎಂದು ಘೋಷಣೆ ಮಾಡ್ಕೊಂಡಿದ್ರು. 2008ರಲ್ಲಿ ಪ್ರಪ್ರಥಮ ಬಾರಿಗೆ ಸೋತ್ರಲ್ಲ, ಘೋಷಿತ ಆದಾಯ 143 ಕೋಟಿ. ಇವೆಲ್ಲ ಫ್ಯಾಕ್ಟರ್ಸ್ ನೋಡಿ ಕಾಂಗ್ರೆಸ್ ಕಲ್ಚರ್. ಹೌದು, ರಿಯಲ್ ಎಸ್ಟೇಟ್ ನಲ್ಲಿ ಹಣ ಜಾಸ್ತಿ ಆದಾಗ ಏನ್ ಮಾಡಕ್ಕಾಗ್ತದೆ? ₹1 ಜಮೀನು ₹10 ಆದ್ರೆ ಮತ್ತೆ ಅವ್ರ ಆಸ್ತಿ ಜಾಸ್ತಿ ಆಗ್ಲೇಬೇಕಲ್ಲ. ಪ್ರತಿಯೊಬ್ಬದು ಹೌದು ಪಾಪ. ನೋಡಿ ಬಾಬಾ, 900 ಚಿಲ್ಲರೆ ಕೋಟಿ ಅಷ್ಟನ್ನು ರಿಯಲ್ ಎಸ್ಟೇಟ್ ಮೇಲೆ ಹಾಕಿದ್ರು ಅಂತ ನೀವು ಹೇಳ್ತಿರೋದು. ನಂಬರ್ 1 ದುಡ್ಡು ಡಿಕ್ಲೇರ್ ಮಾಡಿದ್ರೆ ನಂಬರ್ 1 ದುಡ್ಡು ತಾನೇ ಅದು. ಇಲ್ಲಿ ಪ್ರಶ್ನೆ ಡಿಕ್ಲೇರ್ ಮಾಡಿದ ಇಷ್ಟು ಅಂದ್ರೆ ಡಿಕ್ಲೇರ್ ಸೇಲ್ಸ್ ಬಿಸಿನೆಸ್ ಅಸೂಯೆ ಪಡಲ್ಲ. ನೋಡಿ ಅವರ ಆರ್ಥಿಕ ಪ್ರಗತಿ ಬಗ್ಗೆ ನಾವು ಅಸೂಯೆ ಪಡಲ್ಲ, ಏನಿಲ್ಲ. ಹಾಗಲ್ಲ, ದೇಶಪಾಂಡೆ ಅವರ ಕೌಟುಂಬಿಕ ಆರ್ಥಿಕ ಪ್ರಗತಿ 1600% ಅಂತ ಒಂದು ಯಾವುದೋ ಇಂಗ್ಲಿಷ್ ಮ್ಯಾಗಝಿನ್ ಲೆಕ್ಕ ಹಾಕಿತ್ತು. ಆದ್ರೆ ಹಳಿಯಾಳ ಕ್ಷೇತ್ರ ಇತ್ತಲ್ಲ, ಅವ್ರನ್ನ 6 ಸಾರಿ ಗೆಲ್ಸತ್ತಲ್ಲ, ಆ ಹಳಿಯಾಳ ಕ್ಷೇತ್ರದ ಅದೇ ಆರ್ಥಿಕ ಪ್ರಗತಿ, ಅಭಿವೃದ್ಧಿಯ ಪ್ರಗತಿ ಆಗಿದ್ರೆ 1000 ಕೋಟಿ ಮಾಡ್ಕೊಂಡು ಪರವಾಗಿಲ್ಲ. ಹಳಿಯಾಳ ಅತ್ಯಂತ ಪ್ರಗತಿಶೀಲ ಕ್ಷೇತ್ರ ಅಂತ ನೋಡ್ ಹೋಗಿ ಹಳಿಯಾಳ ನೋಡ್ ಹೋಗಿ. ಹಳಿಯಾಳದಲ್ಲಿ ನೀವು ಇಂಡಸ್ಟ್ರಿಯಲಿಸ್ಟ್ಗಳನ್ನೆಲ್ಲ ಕರೆದು ಅಲ್ಲಿ ಸಮ್ಮೇಳನ ಮಾಡಿದ್ರು. ಪ್ರೈವೇಟ್ ಟ್ರಸ್ಟ್ ಬೆಳೆಸಿದಾರೆ ಹಳಿಯಾಳ. ದೇಶಪಾಂಡೆ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ವೈಯಕ್ತಿಕವಾಗಿ ಆರ್ಥಿಕವಾಗಿ ಸಹಾಯ ಮಾಡಿದಂಥವ್ರು ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಓನ್ಲಿ ದೇಶಪಾಂಡೆ. ಅದು ಏನಾಗ್ತದೆ, ಒಂದೊಂದು ಸಾರಿ ಜನಗಳು ಬದಲಾವಣೆ ಬಯಸಿದ್ದಾರೆ ಅಷ್ಟೇನೆ. ಬಟ್ ಇದು ಆರ್ಥಿಕ ಪ್ರಗತಿ ಎಷ್ಟು ಪರ್ಸೆಂಟ್ ಸರ್? ಅವರು ಎಷ್ಟು 106 ಕೋಟಿ ಅಂತ ಹೇಳಿದ್ರೆ ಅಲ್ಲ, ದೇಶಪಾಂಡೆ ಅವ್ರ ಒಬ್ಬರನ್ನೆಲ್ಲ ಬಹಳಷ್ಟು ಜನ ಏನಿಲ್ಲ, ಶೇರ್ಸ್ ಬಿಸ್ನೆಸ್ ಇದೆ ಜಾಸ್ತಿ. ಅವ್ರು ಏನ್ ಮಾಡ್ಬೇಕು ಈಗ? ರಿಯಲ್ ಎಸ್ಟೇಟ್ ರಾಯರೆಡ್ಡಿ ಅವ್ರದ್ದು ಒಂದು ಸರ್ ಭಾರಿ ಲಾಜಿಕ್ ಇದೆ ಜಾಸ್ತಿ. ಅವ್ರು ಅವ್ರೇನ್ ಮಾಡ್ಬೇಕು? ಅಲ್ರಿ, ಮತ್ತೆ ಈಗ ನೋಡಪ್ಪ, ಈ ವರ್ಷ ಸೇರ್ ₹5 ಇದ್ದು ₹500 ಆದ್ರೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಕರ್ನಾಟಕದ ಜನಸಾಮಾನ್ಯರ ಆದಾಯದಲ್ಲಿ ಕೂಡ ಆ ಥರದ ಹೆಚ್ಚಳ ಆಗಿದ್ರೆ, ಈ ರಿಯಲ್ ಎಸ್ಟೇಟು, IT, BT ಎಲ್ಲದರಿಂದ ಜನಸಾಮಾನ್ಯರಲ್ಲಿ ಆ ಥರದ ಒಂದು ಆರ್ಥಿಕ ಉತ್ಕರ್ಷ ಬಂದರೆ ಒಪ್ಪೋದಾಗಿತ್ತು. ಅಧಿಕಾರಸ್ಥ ರಾಜಕಾರಣಿಗಳದ್ದು ಮಾತ್ರ ಇಷ್ಟು ಈ ಪರಿಯಾಗಿ ಕಾಂಗ್ರೆಸ್ ಮುನ್ನಡೆ ಗಳಿಸಿದ ಒಂದು ಹುಮ್ಮಸ್ಸಲ್ಲಿ ಬಂದ್ರು. ನೀವು ಹಂಗೆ ಶೇರ್ ಮಾಡ್ತಾ ದೇಶಪಾಂಡೆ ಅವರು ಬರೀ ಅವ್ರ ಬಿಸ್ನೆಸ್ ಮ್ಯಾನ್ ಆಗಿದ್ದಿದ್ರೆ 1,000 ಕೋಟಿ ಆದ್ರೂ ನಮ್ಗೇನು ಅನ್ನಿಸ್ತಾ ಇರಲಿಲ್ಲ. ಅವರೊಬ್ಬ ಸಮಾಜ ಸೇವಕರು, ಅಂದ್ರೆ ರಾಜಕಾರಣಿ, ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ರಾಯರೆಡ್ಡಿ ಅವರ ಮಾತುಗಳು ಎರಡು ಹೆಂಗೆ ಡಿಕ್ಕಿ ಹೊಡ್ಕೊಳ್ತಾವೆ ನೋಡಿ. ಒಂದ್ ಕಡೆ ಹೇಳ್ತಾರೆ ದುಡ್ಡೇ ಹೇಳ್ತಾರೆ, ನಾವು ಎಲೆಕ್ಷನ್ ಮಾಡ್ತಾ ಇದೀವಿ, ನಾವು ಮತ್ತೊಂದ್ ಕಡೆ ಹೇಳ್ತಾರೆ 10 ಕೋಟಿಯಿಂದ 106 ಕೋಟಿಗೆ ರೈಸ್ ಈಗ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ, ಶೇರ್ಸ್ ಅಲ್ಲಿ ಬೂಮ್ ಬಂತು, ಆ ಬೂಮ್ ನಿಂದ ಹೆಚ್ಚು ಹಣ ಆಗಿದೆ ಹೊರತು ದೇಶಪಾಂಡೆ ಅವರು ಕೂಡ ಬಿಸ್ನೆಸ್ ಇದೆಯಲ್ಲ ಅವ್ರದ್ದು. ಈಸ್ ಎ ಮೇಜರ್ ಶೇರ್ಸ್ ಇದೆ ಅವ್ರದ್ದು. ಎಲ್ಲರನ್ನು ಕೂಡ ಅದೇ ವ್ಯಾಪ್ತಿಲಿ ತರಬೇಕು ಅಂತ, ದುಡ್ಡು ಯಾರು ಜಾಸ್ತಿ ಆಗಿದೆಯೋ ಅವರೆಲ್ಲರನ್ನೂ ಕೂಡ ಇದೇ ವ್ಯಾಪ್ತಿ ತರಬೇಕು ಅಂತ. ಎಸ್, ಸೊ ಮತ್ತಷ್ಟು ನಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಜೊತೆಗೆ ಮೈಸೂರಿನ ಸ್ಟುಡಿಯೋದಿಂದ ಗೋ ಮಧುಸೂದನ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯ ಏನು ಕೇಳೋಣ. ಸಣ್ಣ ವಿರಾಮದ ನಂತರ